ಜಗದ್ಗುರು ಪಂಚಾಚಾರ್ಯರನ್ನ ಮತ್ತು ಬಸವಾದಿ ಶಿವಶರಣರನ್ನ ಭಕ್ತಿಪೂರ್ವಕವಾಗಿ ಸ್ಮರಿಸುತ್ತಾ ಇಂದಿನ ಸಮಾರಂಭದ ವೇದಿಕೆಯಲ್ಲಿ ಉಪಸ್ಥಿತರಾಗಿರ್ತಕ್ಕಂತಹ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂತಹ ಎಲ್ಲ ಪರಮ ಪೂಜ್ಯರಿಗೆ ನಾನು ಕೊಡಮಟ್ಟು, ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂತಹ ಎಲ್ಲ ಗಣ್ಯಮಾನ್ಯರೇ, ಈ ಸಭಾಭವನದಲ್ಲಿ ಆಸೀನರಾಗಿರ್ತಕ್ಕಂತಹ ಬಳ್ಳಾರಿ ನಗರದ ಎಲ್ಲ ಮಹಾಜನಗಳೇ, ಮಾತೆಯರೇ, ನಿಮ್ಮೆಲ್ಲರಿಗೂ ಕೂಡ ಶರಣಾರ್ಥಿ. ಇಂದು ಲೋಕಾರ್ಪಣೆಯಾದಂತಹ ವಚನ ಸಂಧಾನ ಎಂಬತಕ್ಕಂತಹ ಕೃತಿ ಈಗಾಗಲೇ ಅದು ಕಳೆದ ತಿಂಗಳು 17ನೇ ತಾರೀಕು ದಾವಣಗೆರೆ ನಗರದಲ್ಲಿ ಪ್ರಥಮ ಬಾರಿಗೆ ಲೋಕಾರ್ಪಣೆಯಾದರೆ, ಕಳೆದ ತಿಂಗಳ 31ನೇ ತಾರೀಕು ಗದಗ ನಗರದಲ್ಲಿ ಅದು ಕನೇರಿ ಸ್ವಾಮೀಜಿಯವರಿಂದ ಲೋಕಾರ್ಪಣೆಯಾಗಿ 2ನೇ ಬಾರಿಗೆ. ಇದು 3ನೇ ಬಾರಿಗೆ ಲೋಕಾರ್ಪಣೆಯ ಸೌಭಾಗ್ಯವನ್ನು ಕಾಣ್ತಾ ಇರ್ತಕ್ಕಂತಹ ಕೃತಿ ನಿಮ್ಮೆಲ್ಲರ ಎದುರಿನಲ್ಲಿ. ಸಾಮಾನ್ಯವಾಗಿ ವೀರಶೈವ ಅಥವಾ ವೀರಶೈವ ಲಿಂಗಾಯತ ಏನಿದೆಯೋ, ಭರತಖಂಡದ ಆಸ್ತಿಕ ಧರ್ಮ ಮತ್ತು ದರ್ಶನಗಳಲ್ಲಿ ಒಂದು ವಿಶಿಷ್ಟವಾಗಿರ್ತಕ್ಕಂತಹ ಧರ್ಮ ಇದು. ಏಕೆಂದರೆ ಬೇರೆ ದರ್ಶನಗಳಲ್ಲಿ ಅಥವಾ ಧರ್ಮಗಳಲ್ಲಿ ಅಲ್ಲಿ ಏನೋ ಪುರುಷನಿಗೆ ಮಾತ್ರ ಮೋಕ್ಷಕ್ಕೆ ಅರ್ಹ ಎಂಬತಕ್ಕಂತಹ ಕಾರಣದಿಂದ ಅವರಿಗೆ ಉಪನಯನಾದಿ ಸಂಸ್ಕಾರಗಳು ನಡೆದು ಸ್ತ್ರೀಯರನ್ನ ಅವರು ಮೋಕ್ಷಾರ್ಹರಲ್ಲ ಎಂಬತಕ್ಕಂತಹ ಕಾರಣದಿಂದ ಅವರನ್ನ ಅಸ್ಪೃಶ್ಯರನ್ನಾಗಿ ನೋಡತಕ್ಕಂತಹದ್ದು ಏನು ಈ ಭರತಖಂಡದ ಇತರ ದರ್ಶನಗಳ ವೈಶಿಷ್ಟ್ಯವಾಗಿತ್ತು. ಹೀಗಿರಬೇಕಾದ್ರೆ ಸ್ತ್ರೀ ಪುರುಷರ ತಾರತಮ್ಯ ಇತ್ಯಾದಿಗಳೆಲ್ಲ ಇದ್ದಂತಹ ಸಂದರ್ಭದಲ್ಲಿ ವೀರಶೈವ ಲಿಂಗಾಯತದ ವಿಶೇಷವಾಗಿರ್ತಕ್ಕಂತಹ ವೈಶಿಷ್ಟ್ಯ ಏನಂದ್ರೆ, ಯಾವುದೇ ಜಾತಿಯಲ್ಲಿ ಜನಿಸಿದಂತಹ ಸ್ತ್ರೀ ಪುರುಷರೆಲ್ಲರೂ ಕೂಡ ವೀರಶೈವ ಗುರುವಿನಿಂದ ದೀಕ್ಷಾ ಸಂಸ್ಕಾರವನ್ನ ಪಡೆದು ಅವರು ಇಷ್ಟಲಿಂಗಧಾರಿಗಳಾಗಿ ಅವರು ಸಂಸ್ಕಾರವಂತರಾಗ್ತಕ್ಕಂತಹ ಮತ್ತೆ ಮೋಕ್ಷಾರ್ಹರಾಗ್ತಕ್ಕಂತಹ ಸಾಧನೆಯನ್ನು ಮಾಡೋದಕ್ಕೆ ಒಂದು ಏನು ಲೈಸೆನ್ಸ್ ಅನ್ನ ಪಡಿತಕ್ಕಂತಹ ಧರ್ಮ ಎಂಬ ಅನ್ನೋದನ್ನ ನಾವು ವೀರಶೈವ ಗ್ರಂಥಗಳ ಪರಾಮರ್ಶನದಿಂದ ನಮಗೆ ತಿಳಿದು ಬರುತ್ತೆ. ಅದನ್ನ ಸ್ಪಷ್ಟವಾಗಿ ಆಗಮ ಗ್ರಂಥಗಳು ಹೇಳ್ತವೆ. ಬ್ರಾಹ್ಮಣ ಕ್ಷತ್ರಿಯೋ ವಾಪಿ ವೈಶ್ಯೋ ವಾ ಶೂದ್ರ ಏವವ ಅಂತ್ಯಜೋ ವಾ ಶಿವೇ ಭಕ್ತಃ ಶಿವವನ್ಮಾನ್ಯ ಏವ ಸಹ ಶಿವಭಕ್ತಿ ಸಮಾವೇಶೇ ಕ್ವಜಾತಿ ಪರಿಕಲ್ಪನ ಇಂದನೇಶ್ವಗ್ನಿದಗ್ಧೇಶೋ ಕೋವಾ ಭೇದ ಪ್ರಕೀರ್ತಿತೆ ಎಂಬತಕ್ಕಂತಹ ಮಾತನ್ನ ಅಂದ್ರೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಇವರೆಲ್ಲರೂ ಅಂತ್ಯಜ ಇವರೆಲ್ಲರೂ ಕೂಡ ವೀರಶೈವ ಗುರುವಿನಿಂದ ದೀಕ್ಷೆಯನ್ನ ಪಡ್ಕೊಂಡ ಮೇಲೆ ಅವರ ಹಿಂದಿನ ಜಾತಿಗಳು ಸಂಪೂರ್ಣವಾಗಿ ನಾಶವಾಗ್ಬಿಡ್ತವೆ. ಅದನ್ನ ಸ್ಪಷ್ಟವಾಗಿ ಅವರು ಹೇಳ್ತಾರೆ. ಇಂದನೇಶ್ವಗ್ನಿದಗ್ಧೇಶು ಕೋವಾ ಭೇದ ಪ್ರಕೀರ್ತಿಯದೆ. ಈಗ ಕಟ್ಟಿಗೆಗಳನ್ನ, ನಾನಾ ಜಾತಿಯ ಕಟ್ಟಿಗೆಗಳನ್ನ ಅಗ್ನಿಗೆ ಹಾಕುವುದಕ್ಕೆ ಪೂರ್ವದಲ್ಲಿ ಅದನ್ನು ನಾವು ಅದರ ಹೆಸರನ್ನ ಹೇಳೋದಕ್ಕೆ ಸಾಧ್ಯತೆ ಇದೆ. ಅದು ಶ್ರೀಗಂಧದ್ದೋ, ಮಾವಿಂದೋ, ಹಲಸಿಂದೋ, ಮತ್ತೊಂದು ಅಂತೇಳಿ. ಆದ್ರೆ ಬೆಂಕಿಯಲ್ಲಿ ಅವು ದಗ್ಧವಾಗಿ ಭಸ್ಮವಾದ ಮೇಲೆ ಪೂರ್ವ ಜಾತಿಯನ್ನ ಯಾವ ರೀತಿಯಾಗಿ ನಾವು ಗುರುತಿಸೋದಕ್ಕೆ ಸಾಧ್ಯವಿಲ್ವೋ ಹಾಗೆ ವೀರಶೈವ ಗುರುವಿನಿಂದ ದೀಕ್ಷಾ ಸಂಸ್ಕಾರವೆಂಬತಕ್ಕಂತಹ ಅಗ್ನಿಯಲ್ಲಿ ಅವರ ಪೂರ್ವ ಜಾತಿಗಳಲ್ಲೂ ಕೂಡ ದಹನವಾಗ್ತಕ್ಕಂತಹ ಲಿಂಗಧಾರಿಯ ಪೂರ್ವ ಜಾತಿಗಳೆಲ್ಲೂ ಕೂಡ ನಾಶವಾಗೋದ್ರಿಂದ ಲಿಂಗಧಾರಿಗಳ ಪೂರ್ವ ಜಾತಿಗಳು ಯಾವುದೂ ಕೂಡ ನಿಲ್ಲೋದಿಲ್ಲ. ಅವರೆಲ್ಲರೂ ಕೂಡ ವೀರಶೈವ ಲಿಂಗಾಯತರೇ ಹೌದು ಎಂಬತಕ್ಕಂತಹ ಮಾತನ್ನ ನಮ್ಗೆ ಆಗಮಗಳು ಕೂಡ ಹೇಳ್ತವೆ. ಬಸವಾದಿ ಶಿವಶರಣರು ಕೂಡ ಸ್ಪಷ್ಟವಾಗಿ ಹೇಳ್ತಾರೆ. ಚನ್ನಬಸವಣ್ಣ ಹೇಳ್ತಾರೆ, ಸಾಧಕ ದೆಸೆಯಲ್ಲಿ ಕುಲವನ್ನರಸಬಹುದಲ್ಲದೆ ಸಿದ್ಧ ದೆಸೆಯಲ್ಲಿ ಕುಲವನ್ನರಸಲುಂಟೆ, ಹಲವು ಜಾತಿಯ ಕಟ್ಟಿಗೆಸೆಯ ಸುಟ್ಟಲ್ಲಿ ಅಗ್ನಿಯೊಂದಲ್ಲದೆ ಎಂಬುದಾಗಿ ಹೇಳಿ ಆ ಶ್ಲೋಕವನ್ನ ಯಾವುದು ಸಿದ್ಧಾಂತ ಶಿಖಾಮಣಿಯ ಶ್ಲೋಕವನ್ನು ಅವರು ಉಲ್ಲೇಖ ಮಾಡ್ತಾರೆ ತಮ್ಮ ಮಾತಿನ ಸಮರ್ಥನೆಗೆ. ಏನು ವೀರಶೈವದ ವಿಶೇಷತೆ ಇರ್ತಕ್ಕಂತಹದ್ದು ಏನು ವಿಶೇಷತೆ ಕುರುಹದ ವೀರಶೈವದ ಲಿಂಗಾಯತದ ಕುರುಹು ಅಂದ್ರೆ ಅದನ್ನ ಏನು ಸ್ಕಂದ ಪುರಾಣ ಅಂತರ್ಗತ ಶಂಕರ ಸಂಹಿತೆಯಲ್ಲಿ ವ್ಯಾಸ ಮಹರ್ಷಿಗಳು ಹೇಳ್ತಾರೆ. ಯೋಹಸ್ತ ಪೀಠೆ ನಿಜಮಿಷ್ಟಲಿಂಗಂ ವಿನ್ಯಸ್ಯದಲ್ಲಿನ ಮನಃಪ್ರಚಾರ ಬಾಹ್ಯಕ್ರಿಯಾ ಸಂಕುಲ ನಿಸ್ಪೃಹಾತ್ಮ ಸಂಪೂಜಯತ್ಯಂಗಸ ವೀರಶೈವ. ಅಂದ್ರೆ ಯಾವ ವ್ಯಕ್ತಿ ತನ್ನ ವಾಮಕರ ಪೀಠದಲ್ಲಿ ಇಷ್ಟಲಿಂಗವನ್ನು ಇರಿಸಿಕೊಂಡು ಏನು ಅದರಲ್ಲಿಯೇ ತನ್ನ ಮನಸ್ಸನ್ನ ಕೇಂದ್ರೀಕರಿಸಿ ಬಾಹ್ಯಕ್ರಿಯೆಗಳಿಂದ ನಿಸ್ಪೃಹನಾಗಿ ಯಾವ ವ್ಯಕ್ತಿ ಆ ಇಷ್ಟಲಿಂಗವನ್ನ ಪೂಜೆ ಮಾಡ್ತಾನಲ್ಲ ಅವನು ವೀರಶೈವ ಅನ್ನಿಸ್ಕೊಳ್ತಾನೆ ಎಂಬತಕ್ಕಂಥ ಮಾತನ್ನ ಶಂಕರ ಸಂಹಿತ ಸ್ಕಂದ ಪುರಾಣದ ಶಂಕರ ಸಂಹಿತೆಯಲ್ಲಿ ವ್ಯಾಸ ಮಹರ್ಷಿಗಳು ವೀರಶೈವನ ಲಕ್ಷಣವನ್ನು ಹೇಳ್ತಾರೆ. ಇಲ್ಲಿ ವಾಮಕರ ಪೀಠದಲ್ಲಿ ಇಷ್ಟಲಿಂಗವನ್ನು
ಇಟ್ಕೊಂಡು ಪೂಜೆ ಮಾಡತಕ್ಕಂಥವರು ವೀರಶೈವರು ಕೂಡ ಹೌದು, ಲಿಂಗಾಯತರು ಕೂಡ ಹೌದು ಎಂಬತಕ್ಕಂತಹ ಅಂಶವನ್ನು ನಾವು ಗಮನಿಸಬೇಕಾಗುತ್ತೆ. ಅದನ್ನ ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಸಹಜವಾಗಿ ಈ ಶಿವಶರಣ ಆದಯ್ಯ ಎಂಬತಕ್ಕಂತಹವರು ತನ್ನದೊಂದು ವಚನದಲ್ಲಿ ಆ ಶಂಕರ ಸಂಹಿತೆಯ ಶ್ಲೋಕವನ್ನು ಉಲ್ಲೇಖ ಮಾಡೋದ್ರ ಜೊತೆಗೆ ಆ ಶ್ಲೋಕದ ತಾತ್ಪರ್ಯವನ್ನು ಕೂಡ ಒಂದು ವಚನದಲ್ಲಿ ಹೇಳಿರುವುದನ್ನ ನಾವು ಗಮನಿಸ್ತೀವಿ. ಅವ್ರು ಹೇಳ್ತಾರೆ, ಯೋಹಸ್ತ ಪೀಠೆ ನಿಜಮಿಷ್ಟಲಿಂಗ, ಆ ಶ್ಲೋಕ ಹೇಳಿ ಅವನಾಮೋರ್ವನು ಕರಪೀಠದಲ್ಲಿ ತನ್ನ ಗುರು ಕೊಟ್ಟ ಪ್ರಾಣಲಿಂಗವನ್ನ ಇರಿಸಿ ಆ ಶಿವಲಿಂಗದಲ್ಲಿ ಮನವನೇ ಇದ್ದ ಮನಪ್ಪು ಸಂಚಾರವುಳ್ಳಾತನಾಗಿ ಹೊರಗಣ ಕ್ರಿಯಾ ಸಮೂಹದಲ್ಲಿ ಬಯಕೆ ಎಳಿದು ಬುದ್ಧಿಯುಳ್ಳಾತನಾಗಿ ತನ್ನ ಪ್ರಾಣಲಿಂಗಮ ಪೂಜಿಸುತ್ತಿಹನು. ಆ ಪ್ರಾಣಲಿಂಗಾರ್ಚಕನಾದ ಲಿಂಗಾಂಗ ಸಂಬಂಧಿಯೇ ವೀರಶೈವನೆಂದರಿವುದು. ಅಂದ್ರೆ ಇಲ್ಲಿ ಪೂರ್ವದಲ್ಲಿ ಉಕ್ತವಾದಂತಹ ಏನು ಪುರಾಣ ಆಗಮ ಉಪನಿಷತ್ತುಗಳಲ್ಲಿ ಉಕ್ತವಾಗಿರ್ತಕ್ಕಂತಹ ಅಭಿಪ್ರಾಯಗಳು ಏನಿತ್ತೋ ಅವುಗಳು ವಚನದ ಸಾಹಿತ್ಯದಲ್ಲಿ ಅವು ಪುನರುಕ್ತಿಯಾದೋ ಅದೇ ಪರಂಪರೆ ಮುಂದುವರ್ಕೊಂಡು ಬರ್ತು ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ. ಮತ್ತೆ ಇಲ್ಲಿ ವಿಶೇಷವಾಗಿ ವೀರಶೈವ ಎಂಬತಕ್ಕಂತಹ ಪದ ಅದು ವಿಶಿಷ್ಟವಾಗಿರ್ತಕ್ಕಂತಹ ಮತ್ತೆ ಅಷ್ಟೇ ಗಹನವಾಗಿರ್ತಕ್ಕಂತಹ ಅರ್ಥವನ್ನು ಒಳಗೊಂಡಿರ್ತಕ್ಕಂತಹದ್ದು. ಇದು ಧರ್ಮ ಮತ್ತು ಸಿದ್ಧಾಂತಗಳಿಗೆ ಅನ್ವಯವಾಗುವ ರೀತಿಯಲ್ಲಿ ವ್ಯಕ್ತಿ ಮತ್ತು ಸಮಾಜಗಳಿಗೂ ಕೂಡ ಅನ್ವಯವಾಗ್ತಕ್ಕಂತಹದ್ದು. ಶಿವನ ಕುರುಹಾಗಿರ್ತಕ್ಕಂಥ ಇಷ್ಟಲಿಂಗವನ್ನ ದೇಹದ ಮೇಲೆ ಧರಿಸಿಕೊಂಡು ಮನಗಳಲ್ಲಿ ಶಿವನನ್ನೇ ಸಂಪೂರ್ಣವಾಗಿ ತುಂಬಿಕೊಂಡು ಶಿವೋಹಂ ಎಂಬತಕ್ಕಂತಹ ಭಾವನೆಯಿಂದ ತಾನೇ ಶಿವನಾಗ್ತಕ್ಕಂತಹದ್ದೇ ಈ ಅವಸ್ಥೆಯನ್ನ ಲಿಂಗಾಂಗ ಸಾಮರಸ್ಯ ಎಂಬುದಾಗಿ ಕರೀತಾರೆ. ಅದನ್ನು ಸಾಧಿಸ್ತಕ್ಕಂತಹದ್ದು ಲಿಂಗಾಂಗ ಸಾಮರಸ್ಯವನ್ನು ಸಾಧಿಸ್ತಕ್ಕಂತಹದ್ದು ಸುಲಭದ ವಿಷಯ ಅಲ್ಲ. ಅದನ್ನು ಸಾಧಿಸಬೇಕಾದ್ರೆ ಅವನ ವೀರವೃತಿಯಂತೆ ಕಠಿಣವಾಗಿರ್ತಕ್ಕಂತಹ ಸಾಧನೆಯನ್ನು ಅವನು ಮಾಡಬೇಕಾಗ್ತದೆ. ಆ ರೀತಿಯಾಗಿರ್ತಕ್ಕಂತಹ ಸಾಧನೆಗೆ ಶಾಸ್ತ್ರ ಗ್ರಂಥಗಳು ಅಷ್ಟಾವರಣ, ಪಂಚಾಚಾರ, ಷಟ್ಸ್ಥಲಗಳೆಂಬತಕ್ಕಂತಹ ಅಧ್ಯಾತ್ಮ ಸೋಪಾನ ಮಾರ್ಗಗಳನ್ನ ಉಪದೇಶ ಮಾಡ್ತವೆ. ಹೀಗೆ ವೀರತನದಿಂದ ಶಿವ ಸಾಯುಜ್ಯವನ್ನು ಹೊಂದುವುದಕ್ಕೋಸ್ಕರ ಇರತಕ್ಕಂತಹ ಮಾರ್ಗ ವೀರಶೈವ ಅಥವಾ ಲಿಂಗಾಯತ ಎಂಬುದಾಗಿ ಕರೆಸ್ಕೊಳ್ಳುತ್ತೆ. ಅದನ್ನ ಅಮುಗೆ ರಾಯಮ್ಮ ಎಂಬತಕ್ಕಂತಹ ಶಿವಶರಣೆ ಹೇಳ್ತಾಳೆ, ಏನೋ ಸರ್ವಾಗಮ ಶ್ರುತಿ ಸ್ಮೃತಿ ಪುರಾಣ ಪಾಠಕನಾದಡೇನು, ಸರ್ವ ಮಂತ್ರ ತಂತ್ರ ಸಿದ್ಧಿ ಮರ್ಮವರ ನರಿತ ನಡೆಯೇನು, ನಿತ್ಯ ಶಿವಾರ್ಚನೆ ಎಂದಿದೆ ಕಾಲವಿಲ್ಲ, ನಿತ್ಯ ಪಾದೋದಕ ಪ್ರಸಾದ ಸೇವನೆ ಇಲ್ಲ. ಇದೇ ತರ ವೀರಶೈವ ವ್ರತ, ಇದೇ ತರ ಜನ್ಮ ಸಾಫಲ್ಯ ಅಮೋಘೇಶ್ವರ ಲಿಂಗವೇ. ಅಂದ್ರೆ ವೀರಶೈವ ಅನಿಸ್ಕೊಳ್ಬೇಕಾದ್ರೆ ಅವನ ತ್ರಿಕಾಲದಲ್ಲಿ ಅವನ ಪೂಜೆಯನ್ನ ಮಾಡಬೇಕು. ಏಕಕಾಲಂ ದ್ವಿಕಾಲಂ ವಾ ತ್ರಿಕಾಲಂ ವಾಪಿ ಶಾಕರಿ ಎಂಬುದಾಗಿ ಆಗಮಗಳು ಹೇಳ್ತವೆ. ಬಸವಾದಿ ಶಿವಶರಣರು ಕೂಡ ಅವರು ತ್ರಿಕಾಲದಲ್ಲಿ ಪೂಜೆ ಮಾಡಬೇಕು ಎಂಬತಕ್ಕಂತಹ ವಿಷಯವನ್ನು ಸ್ಪಷ್ಟಪಡಿಸ್ತಾರೆ. ಜೊತೆಗೆ ನಿತ್ಯ ಪಾದೋದಕ ಪ್ರಸಾದದ ಸೇವನೆ ಆಗಬೇಕು. ಅವನು ತ್ರಿಕಾಲ ಪೂಜೆ ಮಾಡಬೇಕು. ಏನು ತ್ರಿಕಾಲದಲ್ಲಿ ಪಾದೋದಕ ಪ್ರಸಾದ ಸೇವನೆ ಮಾಡಬೇಕು. ಇದಿಲ್ಲೇ ಹೋಗ್ಬಿಟ್ರೆ ಅದು ಯಾವ ರೀತಿಯ ವೀರಶೈವ ವ್ರತ ಅನ್ನಿಸ್ಕೊಳ್ಳುತ್ತೆ. ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೊಳ್ಬೇಕಾಗುತ್ತೆ. ಈಗ ನಾವೆಲ್ಲ ಎಷ್ಟೊತ್ತು ಪೂಜೆ ಮಾಡ್ತೀವಿ, ಎಷ್ಟೊತ್ತು ಪಾದೋದಕ ಪ್ರಸಾದಗಳನ್ನು ಸ್ವೀಕಾರ ಮಾಡ್ತೀವಿ ಅನ್ನೋದನ್ನ ನಾವು ಚಿಂತನೆ ಮಾಡಬೇಕಾಗುತ್ತೆ. ಇಲ್ಲಿ ಸಾಮಾನ್ಯವಾಗಿ ಈ ವೀರಶೈವಕ್ಕೆ ಏನು ಒಂದು ಸಾಹಿತ್ಯಿಕವಾಗಿರ್ತಕ್ಕಂತಹ ಪದ ಆದರೆ ಇನ್ನೊಂದು ಲಿಂಗಾಯತ ಪರ್ಯಾಯವಾಗಿ ಬಳಸಲ್ಪಡ್ತಕ್ಕಂತಹದ್ದು. ಅದು ವೀರಶೈವಾಗ್ನಿ ಲಿಂಗಾಯತಾಗ್ನಿ ಎರಡೂ ಕೂಡ ಒಂದೇ ಅರ್ಥವನ್ನು ಹೊಂದಿರತಕ್ಕಂತಹದ್ದು. ಒಂದು ಏನು ಮತವಾಚಕವಾದರೆ ವೀರಶೈವ ಎಂಬತಕ್ಕಂತಹ ಪದ, ಲಿಂಗಾಯತ ಎಂಬತಕ್ಕಂತಹ ಪದ ಸಂಸ್ಕಾರ ವಾಚಕವಾಗಿರ್ತಕ್ಕಂತಹ. ಅದನ್ನ ಸ್ಪಷ್ಟವಾಗಿ ನಮಗೆ ಏನು ಈ 3 ವಿಧ ದೀಕ್ಷೆಗಳೇನಿದೆಯೋ, ಕ್ರಿಯಾ ದೀಕ್ಷೆ, ಮಂತ್ರ ದೀಕ್ಷೆ ಮತ್ತು ವೇದಾದೀಕ್ಷೆ ಎಂಬುದಾಗಿ, ಅದರಲ್ಲಿ ಪ್ರತಿಯೊಂದು ದೀಕ್ಷೆಯಲ್ಲಿ ಕೂಡ 7 ಅವಾಂತರ ದೀಕ್ಷೆಗಳಿವೆ. ಅವುಗಳಲ್ಲಿ ಕ್ರಿಯಾ ದೀಕ್ಷೆಯಲ್ಲಿ ಆಯತ್ತ ಮತ್ತು ಸ್ವಾಯತ್ತ ಎಂಬತಕ್ಕಂತಹ 2 ದೀಕ್ಷೆಗಳು ಬರ್ತವೆ. ಈ ಆಯತ್ತ ದೀಕ್ಷೆ ಏನು, ಆಯತ್ತ ಅಂದ್ರೆ ಬರೋದು, ಅಧೀನೋ ನಿಮ್ನ ಆಯತ್ತೋ. ಆಯತ್ತ ಶಬ್ದದ ಅರ್ಥವನ್ನ ಅಮರಕೋಶ ಅಧೀನ ಎಂಬುದಾಗಿ ಸ್ಪಷ್ಟವಾಗಿ ನಿರೂಪಣೆ ಮಾಡಿದೆ. ಅಧೀನ ಏನ ಆಯಾಯಿತು ಅಂದ್ರೆ ಲಿಂಗ ನಿನ್ನ ಅಧೀನವಾಯಿತು ಅಥವಾ ನೀನು ಲಿಂಗದ ಅಧೀನವಾದೆ ಅನ್ನೋದನ್ನ ಹೇಳ್ತಕ್ಕಂತಹದ್ದು ಲಿಂಗಾಯತ ಅನ್ನೋ ಪದ. ಆಯತ್ತ ಅದು ಲಿಂಗಾಯತ್ತ, ತಾವಕ್ಕೆ ತಾವದು ಲಿಂಗಾಯತ್ತ. ಉಚ್ಚಾರಣೆಯಲ್ಲಿ ಏನಾಗೋಯ್ತು ಅಂದ್ರೆ ಅದು ಏನೇನೋ ತಿಂದುಬಿಟ್ಟಿರ್ತೀವಿ, ಏನೇನೋ ಕೊಡೋದ್ಬಿಟ್ಟಿರ್ತೀವಲ್ಲ, ನಾಲ್ಗೆಲ್ಲ ಮಂದ ಆಗ್ಬಿಟ್ಟು ಉಚ್ಚಾರಣೆ ಒತ್ತಕ್ಷರವನ್ನು ಸರಿಯಾಗಿ ಉಚ್ಚಾರಣೆ ಮಾಡಿ ಅದು ಲಿಂಗಾಯತ ಅನ್ನೋದಾಗೋಯ್ತು. ಆಯಾತ ನಿರ್ಯಾತ ಅನ್ನೋದು ಏನಿದೆಯಲ್ಲ, ಇಂಪೋರ್ಟ್ ಎಕ್ಸ್ಪೋರ್ಟ್, ಆ ಅರ್ಥದಲ್ಲಿ ಲಿಂಗಾಯತ ಅನ್ನೋ ಶಬ್ದವನ್ನು ಬಳಕೆ ಮಾಡ್ಕೊಂಡು ಬಂದ್ಬಿಟ್ಟು ಅದನ್ನ ನೋಡಿ ಸ್ಪಷ್ಟವಾಗಿ ನಮಗೆ ಇಲ್ಲಿ ಒಂದು ಕಡೆ ಈ ಚೆನ್ನಬಸವಣ್ಣವ್ರು ಹೇಳ್ತಾರೆ, ಅಂಗದ ಮೇಲೆ ಆಯತವಾದುದೇ ಇಷ್ಟಲಿಂಗ. ಅಂಗದ ಮೇಲೆ ಆಯತವಾದುದೇ ಇಷ್ಟಲಿಂಗ. ಇಷ್ಟಲಿಂಗ ಬಿಡಿದು ಪ್ರಾಣಲಿಂಗ
ಪ್ರಾಣಲಿಂಗ ಸ್ವಾಯತ್ತ, ಪ್ರಾಣಲಿಂಗ ಉದಿಸಿದಲ್ಲದೆ ಇಷ್ಟಲಿಂಗಣ ಕಾಣಬಾರದು, ವೇದಿಸಬಲ್ಲಡೆ ಕೂಡಲ ಜನಸಂಗನಲ್ಲಿ ಲಿಂಗೈಕ್ಯವು. ಇಲ್ಲಿ ಇದಕ್ಕೆ ನಮಗೆ ಸಾಮಾನ್ಯವಾಗಿ ಈ ಬಸವ ಪೂರ್ವದಲ್ಲಿದ್ದಂತಹ ಕೊಂಡಬಳಿ ಕೇಶಿರಾಜ ಎಂಬತಕ್ಕಂತಹವನು, ಅವನು ದಂಡನಾಯಕನಾಗಿದ್ದಂತಹವನು, ಅವನು ತನ್ನ ಒಂದು ಕಂದ ಪದ್ಯದಲ್ಲಿ ಹೇಳ್ತಾನೆ ನೋಡಿ, ಅಂಗದಲ್ಲಿ ಲಕ್ಷಣಾನ್ವಿತ ಲಿಂಗದ ಮುದ್ರೆಯನ್ನು ವತ್ಸಕಂ ತೇನುವಿಗಂ ಅಂಗೀಕರಿಸುವುದು ಶೀಲವ ಲಿಂಗಾಯತವಂತದೀಗ. ಸಾಮಾನ್ಯವಾಗಿ ವೀರಶೈವರು ತುಂಬಾ ವ್ರತನಿಷ್ಠರಾಗಿರ್ತಕ್ಕಂತಹ, ಪ್ರಾಚೀನ ಕಾಲದಲ್ಲಿ ಇದ್ದಂತಹ ವ್ರತನಿಷ್ಠರಾಗಿದ್ದಂತಹ ವೀರಶೈವರು ಬಳಸ್ತಕ್ಕಂತಹ ಏನು ಪದಾರ್ಥಗಳಿದ್ವಲ್ಲ, ಏನು ಅದು ನದಿ ಇರಬಹುದು, ಬಾವಿ ಇರಬಹುದು, ನಾವು ಬಳಸ್ತಕ್ಕಂತಹ ಏನು ಹಸುಗಳ ಏನು ಹಾಲು ಮೊಸರು ಇರ್ಬೋದು, ಮತ್ತೆ ನಾವು ಬಳಸ್ತಕ್ಕಂಥ ಆಹಾರ ಪದಾರ್ಥಗಳಿರ್ಬೋದು, ಇವೆಲ್ಲವೂ ಕೂಡ ಲಿಂಗ ಮುದ್ರೆಯಿಂದ ಅಂಕಿತವಾಗಬೇಕಾಗಿತ್ತು, ಲಿಂಗ ಮುದ್ರೆಯನ್ನು ಓದಬೇಕಾಗಿತ್ತು. ಲಿಂಗ ಮುದ್ರೆ ಇಲ್ಲದೆ ಇರತಕ್ಕಂತಹ ಏನು ಭೂಪ್ರದೇಶದಲ್ಲಿ ಬೆಳೆದಿರ್ತಕ್ಕಂತಹ ಪದಾರ್ಥಗಳನ್ನ, ಲಿಂಗ ಮುದ್ರೆ ಇಲ್ಲದೆ ಇರತಕ್ಕಂತಹ ಹಸು ಕರುವಿನಿಂದ ಹಾಲು ಮೊಸರನ್ನಾಗಲಿ, ಲಿಂಗ ಮುದ್ರೆ ಇಲ್ಲದೆ ಇರತಕ್ಕಂತಹ ಬಾವಿ ಕಲ್ಯಾಣಿ ಇವುಗಳ ಜಲವನ್ನಾಗಲಿ ಕೂಡ ವ್ರತನಿಷ್ಠರಾಗಿರ್ತಕ್ಕಂತಹ ವೀರಶೈವರು ಬಳಸ್ತಾ ಇರಲಿಲ್ಲ. ಅದನ್ನೆಲ್ಲ ನಮಗೆ ಕುರುಹುಗಳು ನಮ್ಗೆಲ್ಲ ಕಡೆ ಕೂಡ ಲಭ್ಯವಿದೆ. ಅದನ್ನ ಕೊಂಡಬಳಿ ಕೇಶಿರಾಜ ಹೇಳ್ತಾನೆ, ಏನು ಲಿಂಗದ ಮುದ್ರೆಯನ್ನು ವತ್ಸಗಂ ತೇನುವಿಗಂ ಅಂಗೀಕರಿಸುವುದು ಶೀಲವ ಲಿಂಗಾಯತವಂತದೀಗ. ಅಂದ್ರೆ ಹಸುವಿಗೆ ಮತ್ತೆ ಕರುವಿಗೆ ಲಿಂಗ ಮುದ್ರೆಯನ್ನು ಹಾಕ್ತಕ್ಕಂತಹ ಏನಿದೆಯಲ್ಲ ಅದನ್ನ ಲಿಂಗಾಯತ ಅಂತ ಕರೀತಾರೆ ಅಂತ ಕೊಂಡಬಳಿ ಕೇಶಿರಾಜ ಹೇಳ್ತಾರೆ. ಮತ್ತೆ ಅದೇ ರೀತಿಯಾಗಿ ಮತ್ತೊಬ್ಬ ಗುರುಸಿದ್ಧದೇವ ಎಂಬತಕ್ಕಂಥ ಒಬ್ಬ ಶಿವಶರಣ ಹೇಳ್ತಾನೆ, ಸ್ಪಷ್ಟ ಚಕ್ರವರ್ತಿಯಪ್ಪ ಶ್ರೀ ಗುರುಲಿಂಗ ದೇವರು ಅನಾಹತ ದ್ವಾರದಿಂದ ಅನಾದಿ ಮೂಲಮಂತ್ರವನ್ನು ಉಸುರಿ ಕುಂಡಲಿ ಸರ್ಪನ ಹೆಡೆ ಎತ್ತಿಸಿ ಚಿದಗ್ನಿಯ ಬುಡವ ಮಾಡುವಂತಾದೆ ಲಿಂಗಾಯತ ದೀಕ್ಷೆ. ಲಿಂಗಾಯತ ಸಂಸ್ಕಾರ ಅನ್ನೋದನ್ನ ವಚನಕಾರರು ಕೂಡ ಹೇಳ್ಬಿಡ್ತಾರೆ. ವೀರಶೈವ ಅನ್ನೋದನ್ನಂತೂ ನ ವೀರಶೈವ ಸದೃಶಂ ಮತಮಸ್ತಿ ಜಗತ್ರ ಎಂಬುದಾಗಿ ಪಾರಮೇಶ್ವರಾಗಮ ಹೇಳುತ್ತೆ. ಮತ್ತೊಂದು ಕಡೆ ವೀರಶೈವ ಮತಂ ಸದ್ಯೋ ಭೋಗ ಮೋಕ್ಷೈಕ ಸಾಧನ ಎಂಬುದಾಗಿ ನೋಡಿ. ಅದಕ್ಕೆ ಮುಮ್ಮಡಿ ಕಾರ್ಯೇಂದ್ರ ಎಂಬತಕ್ಕಂತಹ ಶಿವಶರಣರು ಕೂಡ ಅದು ವೀರಶೈವ ಅನ್ನೋದನ್ನ ಮತವಾಗಿ ಎಂಬುದಾಗಿ ನೇರವಾಗಿ ಹೇಳ್ತಾನೆ. ತನ್ನಮ್ಮರೆದು ಲಿಂಗವನ್ನು ಅರಿದಿರುವುದೇ ವೀರಶೈವ ಮತವು. ಅಂದ್ರೆ ವೀರಶೈವ ಎಂಬತಕ್ಕಂತಹದ್ದು ಮತವಾಚಕ ಅಥವಾ ಧರ್ಮವಾಚಕವಾದರೆ, ಲಿಂಗಾಯತ ಎಂಬತಕ್ಕಂಥ ಶಬ್ದ ನಮಗೆ ಕೊಡ್ತಕ್ಕಂತಹ ಏನು ಸಂಸ್ಕಾರ ಇದೆಯಲ್ಲ, ಆಯತ್ತ ದೀಕ್ಷೆ, ಆದ್ರಿಂದ ವೀರಶೈವ ಲಿಂಗಾಯತ ಅನ್ನೋದು ಇವೆರಡೂ ಕೂಡ ವೀರಶೈವ ಅಂದ್ರೂ ಒಂದೇ, ಲಿಂಗಾಯತ ಅನ್ನೋದು ಆ ಸಂಸ್ಕಾರ ಆಗಿರ್ತಕ್ಕಂಥವನು ವೀರಶೈವ. ಹೀಗೆ ಹಾಗಾಗಿ ಈಗ ವೀರಶೈವ ಅನ್ನಿ ಲಿಂಗಾಯತ ಅನ್ನಿ ಅದರಲ್ಲಿ ಏನು ಕೂಡ ವ್ಯತ್ಯಾಸ ಇಲ್ಲ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಂದು ಲೋಕಾರ್ಪಣೆಯಾದಂತಹ ಈ ಕೃತಿ ಈ ವಚನಾನುಸಂಧಾನ ಎಂಬತಕ್ಕಂತಹದ್ದು, ಇದರಲ್ಲಿ ವಚನ ಮತ್ತು ಅನುಸಂಧಾನ ಎಂಬತಕ್ಕಂತಹ ಎರಡು ಪದಗಳಿದ್ದು, ವಚನ ಶಬ್ದ ಸಾಮಾನ್ಯವಾಗಿ ಬಸವಾದಿ ಶಿವಶರಣರಿಂದ ರಚಿತವಾಗಿರತಕ್ಕಂತಹ ವೀರಶೈವ ಲಿಂಗಾಯತ ಮತದ ಆಚಾರ ವಿಚಾರ ತತ್ವಗಳನ್ನು ನಿರೂಪಿಸತಕ್ಕಂತಹ ಸಾಹಿತ್ಯ ಎಂಬತಕ್ಕಂತಹ ಅರ್ಥವನ್ನು ಹೊಂದಿದ್ರೆ, ಅನುಸಂಧಾನ ಎಂಬತಕ್ಕಂತಹ ಶಬ್ದ, ಅನುಸಂಧಾನ ಅಂದರೆ ವಿಚಾರಣೆ, ತನಿಖೆ, ಶೋಧನೆ, ಚಿಂತನೆ ಮಾಡ್ತಕ್ಕಂತಹದ್ದು, ಧ್ಯಾನ ಮಾಡ್ತಕ್ಕಂತಹದ್ದು, ಮನನ ಮಾಡ್ತಕ್ಕಂತಹದ್ದು, ದೀರ್ಘಾಲೋಚನೆ ಮಾಡ್ತಕ್ಕಂತಹದ್ದು, ಪರಿಶೀಲಿಸತಕ್ಕಂತಹ ಅರ್ಥವನ್ನು ಒಳಗೊಂಡಿರ್ತಕ್ಕಂತಹದ್ದು. ಈ ಅರ್ಥಕ್ಕನುಗುಣವಾಗಿ ಬಸವಣ್ಣ, ಚನ್ನಬಸವಣ್ಣ, ಅಲ್ಲಮಪ್ರಭು, ಸಿದ್ದರಾಮ, ಅಕ್ಕಮಹಾದೇವಿ, ಅಕ್ಕಮ್ಮ, ಅಮುಗೆರಾಯಮ್ಮ, ಆದಯ್ಯ, ತೋಂಟದ ಸಿದ್ಧಲಿಂಗ ಶಿವಯೋಗಿಗಳು, ಸ್ವತಂತ್ರ ಸಿದ್ಧಲಿಂಗೇಶ್ವರರು, ಷಣ್ಮುಖ ಶಿವಯೋಗಿಗಳು, ಬಾಲಸಂಗಯ್ಯ ಮೊದಲಾದ ಶಿವಶರಣರ ವಚನಗಳನ್ನು ಈ ಕೃತಿಯಲ್ಲಿ ನಾನು ಪರಿಶೀಲನೆ ಮಾಡಿದ್ದೇನೆ, ಅನುಸಂಧಾನ ಮಾಡಿದ್ದೇನೆ. ಅನುಸಂಧಾನಕ್ಕೆ ಒಳಪಟ್ಟಿರ್ತಕ್ಕಂತಹ ವಚನಗಳು ವೀರಶೈವ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡತಕ್ಕಂತಹ ಮುಖ್ಯವಾಗಿ ಏನು ಅಂದರೆ, ಬಸವಾದಿ ಶಿವಶರಣರು ವೇದಾಗಮಗಳ ವಿರೋಧಿಗಳಾಗಿರದೆ ವೇದಾಗಮಗಳವರೇ ಮಾನ್ಯವಾಗಿದ್ದು ಅನ್ನೋದು ಒಂದು ಅಂಶ. ಮತ್ತೊಂದು ಅಂಶ ಏನಂದ್ರೆ, ಅವರು ಪ್ರತಿಪಾದನೆ ಮಾಡ್ತಾ ಇರ್ತಕ್ಕಂತಹ ವೀರಶೈವ ಸಿದ್ಧಾಂತ ವಚನಗಳಲ್ಲಿ ಏನಿದೆಯಲ್ಲ ಅದು ಪೂರ್ವದಲ್ಲಿದ್ದಂತಹ ಸಂಸ್ಕೃತ ಗ್ರಂಥಗಳಲ್ಲಿದ್ದಂತಹ ಸಿದ್ಧಾಂತವನ್ನೇ ಅವರು ಜನಸಾಮಾನ್ಯರಿಗೆ ಕನ್ನಡ ಭಾಷೆಯಲ್ಲಿ ಕಟ್ಟಿಕೊಟ್ಟರು ಎಂಬುದನ್ನ ಹೇಳ್ತಕ್ಕಂತಹ ಒಂದು ಪ್ರಯತ್ನ ಈ ಕೃತಿ. ಇದರಲ್ಲಿ ಸಾಮಾನ್ಯವಾಗಿ ನಾನು ಎಷ್ಟು ಯಾವ ವಿಷಯಗಳನ್ನು ಪರಿಶೀಲನೆ ಮಾಡಿದ್ದೇನೆ ಅಂದರೆ, ಅದು ಪಟ್ಟಿಯನ್ನು ಓದ್ಬಿಡ್ತೀನಿ, ನಿಮಗೆ ಗೊತ್ತಾಗುತ್ತೆ. ಮೊದಲಿಗೆ ವೇದಾಗಮಗಳು ಅನ್ನೋದರಿಂದ ಆರಂಭ ಮಾಡಿಕೊಂಡು ವೀರಶೈವ ವ್ರತ, ಗರ್ಭಾಷ್ಟಮಿ ದೀಕ್ಷೆ, ಲಿಂಗೋದ್ಭವ, ಶ್ರೀ ಗುರು ಶಿವದೀಕ್ಷೆ, ಲಿಂಗ ಭಸ್ಮ ರುದ್ರಾಕ್ಷ ಮಂತ್ರ,
ಪಾದೋದಕ ಪ್ರಸಾದ ಪಂಚಾಚಾರ ಷಷ್ಠಲ ಸಮಾಧಿ ಸಂಸ್ಕಾರ ಮಠಾಧಿಪತಿಗಳ ನಡತೆ ವಿರಕ್ತ ಇತ್ಯಾದಿ ಪದಗಳನ್ನು ನಾನು ಇಲ್ಲಿ ಪರಿಶೀಲನೆಗೆ ಒಳಪಡಿಸಿದ್ದೆ. ಇಲ್ಲಿ ಒಂದೆರಡು ಉದಾಹರಣೆಗಳನ್ನು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಸಾಮಾನ್ಯವಾಗಿ ಈ ವಚನಗಳಿಗೆ ಬಗ್ಗೆ ಮಾತನಾಡ್ತಕ್ಕಂಥ ವಿದ್ವಾಂಸರುಗಳು ಬಸವಾದಿ ಶಿವಶರಣರು ವೇದಾಗಮಗಳ ವಿರೋಧಿಸ್ತಾರೆ ಎಂಬುದಾಗಿ ಹೇಳ್ತಾರೆ. ಅದಕ್ಕೆ ಉಲ್ಲೇಖ ಮಾಡ್ತಕ್ಕಂಥ ವಚನಗಳು ವೇದಾಗಮಗಳು ವೇದ ನಡುಗೆತ್ತು ಶಾಸ್ತ್ರವಾಗಲಿ ಕೆಲಕ್ಕೆ ಸಾರಿದ್ದಿತಯ್ಯ ತರ್ಕ ತರ್ಕಿಸಲಿರದೆ ಮೂಗು ಒಟ್ಟಿದ್ದಿತಯ್ಯ ಆಗಮ ಹೆರತೊಲಗೆ ಅಗಲಿದ್ದಿತ್ತಯ್ಯ ನಮ್ಮ ಕೂಡಲ ಸಂಗಯ್ಯನು ಮಾದಾರ ಚೆನ್ನಯ್ಯನ ಮನೆಯಲ್ಲಿದ್ದ ಕಾರಣ. ಇಲ್ಲಿ ಸಾಮಾನ್ಯವಾಗಿ ಮೇಲ್ನೋಟಕ್ಕೆ ಅದು ಏನಾಗುತ್ತೆ ಅಂದರೆ ವೇದಾಗಮ ಪುರಾಣಾದಿಗಳನ್ನು ಅವರು ವಿರೋಧಿಸ್ತಾ ಇದ್ದಾರೆ ಅನಿಸುತ್ತೆ. ಆದರೆ ಅಲ್ಲಿ ಆ ವಚನದ ಕೊನೆಯ ಸಾಲು ಏನಿದೆಯಲ್ಲ, ಮಾದಾರ ಚೆನ್ನಯ್ಯನ ಮನೆಯಲ್ಲುಂಡ ಕಾರಣ ಎಂಬತಕ್ಕಂತಹ ಮಾತು. ಮಾದಾರ ಚೆನ್ನಯ್ಯ ಕರಿಕಾಳ ಚೋಳ ಪ್ರತಿನಿತ್ಯವೂ ಕೂಡ ಪರಮಾತ್ಮನಿಗೆ ಅವನು ಏನ್ ಮಾಡ್ತಾ ಇದ್ದಾನೆ ಅಂದರೆ ಅವನು ಮಹಾ ಶಿವಭಕ್ತ, ಪ್ರತಿನಿತ್ಯವೂ ಪ್ರಸಾದವನ್ನು ಅವನು ಅರ್ಪಣೆ ಮಾಡ್ತಾ ಇರ್ತಾನೆ, ನೇರವಾಗಿ ಶಿವ ಸ್ವೀಕಾರ ಮಾಡ್ತಾ ಇರ್ತಾನೆ. ಒಂದು ದಿವಸ ಅವನು ಪ್ರಸಾದವನ್ನು ಅರ್ಪಣೆ ಮಾಡೋದಕ್ಕೋಸ್ಕರ ಶಿವ ಸ್ವೀಕಾರ ಮಾಡೋದಿಲ್ಲ. ಆ ಸಂದರ್ಭದಲ್ಲಿ ಏನಂತೆ ರಾಜ ಅವನು ತನ್ನ ಆಸ್ಥಾನದಲ್ಲಿ ಇರ್ತಕ್ಕಂಥ ಶ್ರೇಷ್ಠ ವಿದ್ವಾಂಸರನ್ನ ವೇದವಿದವರು ಆಗಮ ಪುರಾಣಾದಿಗಳನ್ನು ತಿಳಿದಿರ್ತಕ್ಕಂಥ ವಿದ್ವಾಂಸರನ್ನೆಲ್ಲ ಕರೆದಾಗ ಕಾರಣ ಏನಿರಬಹುದು, ನನ್ನಲ್ಲಿ ಏನು ಆರೋಪ ಆಯ್ತಾ ಇದ್ರೆ ಇವ್ಯಾವೂ ಕೂಡ ಆ ರಹಸ್ಯವನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗಲಿಲ್ಲವಂತೆ. ಆದರೆ ಅಂದು ಏನಾಗಿತ್ತಂದ್ರೆ ಆ ಕರಿಕಾಲ ಚೋಳನ ಕುದುರೆ ಲಾಯದಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಮಾದಾರ ಚೆನ್ನಯ್ಯ ಪರಮ ಭಕ್ತಿಯಿಂದ ಶಿವನಿಗೆ ಅಂಬಲಿಯ ಪ್ರಸಾದವನ್ನು ಅರ್ಪಣೆ ಮಾಡಿರ್ತಾನೆ. ಅದನ್ನ ಪರಮೇಶ್ವರ ಸ್ವೀಕಾರ ಮಾಡಿರ್ತಾನೆ. ಈಗಾಗಲೇ ಹೊಟ್ಟೆ ತುಂಬಿರ್ತಕ್ಕಂತಹ ಪರಮೇಶ್ವರ ರಾಜನು ಅರ್ಪಿಸಿದ ಪ್ರಸಾದವನ್ನು ಸ್ವೀಕಾರ ಮಾಡೋದಿಲ್ಲ. ಆದ್ದರಿಂದ ಆ ಸಂದರ್ಭದಲ್ಲಿ ಆ ರಹಸ್ಯವನ್ನು ತಿಳಿದೆ ಇವೆಲ್ಲ ನಡುಗ್ಬಿಟ್ಟು ಎಂಬತಕ್ಕಂತಹ ಮಾತನ್ನು ಹೇಳ್ತಾ ಇದ್ದಾರೆ. ಹೊರತಾಗಿ ಅವನು ಅದನ್ನು ವಿರೋಧಿಸ್ತಾ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ನೋಡಿ, ಇನ್ನೊಂದು ವಚನ ಹೇಳ್ತಾನೆ, ವೇದಾಗಮಗಳು ಹೇಳಿದ ಹಾಗೆ ನಡೆಯುವುದು, ಹೇಳಿದಂತೆ ನುಡಿಯುವುದು, ಮೀರಿ ನಡೆಯಲಾಗದು, ಮೀರಿ ನುಡಿಯಲಾಗದು, ಮುಕ್ತಿ ಪದ ಒಯ್ದುವಾತ ಅಪಹಾಸ್ಯಕ್ಕೆ ಬಾರದೆ ಆಚಾರ ಮಾರ್ಗದಲ್ಲಿರಬಲ್ಲಡೆ ಕೂಡಲ ಸಂಗಮನಿಗಲೇ ಒಲಿವ ಎಂಬತಕ್ಕಂಥ ಮಾತು. ಅವರು ಏನಾದರೂ ವೇದಾಗಮಗಳನ್ನು ವಿರೋಧಿಸಿದರೆ ವೇದಾಗಮಗಳು ಹೇಳಿದ ಹಾಗೆ ನಡೆಯುವುದು, ಹೇಳಿದಂತೆ ನುಡಿಯುವುದು, ಮೀರಿ ನಡೆಯಲಾಗದು, ಮೀರಿ ನುಡಿಯಲಾಗದು ಎಂಬತಕ್ಕಂಥ ಮಾತನ್ನು ಅವರು ಯಾಕೆ ಕೇಳ್ತಾ ಇಲ್ಲ ಎಂಬತಕ್ಕಂಥ ಪ್ರಶ್ನೆ ನಮಗೆ ಬರುತ್ತೆ ಇಲ್ಲಿ. ಮತ್ತೆ ಸಾಮಾನ್ಯವಾಗಿ ಇನ್ನೊಂದು ವಚನ, ಈಗ ಒಂದು ಕುಟುಂಬಕ್ಕೆ ಒಬ್ಬನೇ ಗುರು ಇರಬೇಕು ಎಂಬತಕ್ಕಂತಹದ್ದು ಒಂದು ವೀರಶೈವ ಸಿದ್ಧಾಂತ. ಒಂದು ಕುಟುಂಬದ ಎಲ್ಲ ಸದಸ್ಯರು ಕೂಡ ಒಬ್ಬನೇ ಗುರುವಿಂದ ದೀಕ್ಷೆಯನ್ನು ತೆಗೆದುಕೊಳ್ಬೇಕು ಎಂಬತಕ್ಕಂತಹದ್ದು. ಅದನ್ನ ನೋಡಿ ಷಣ್ಮುಖ ಸ್ವಾಮಿಗಳು ಹೇಳ್ತಾರೆ, ತಂದೆ ತಾಯಿ ಬಂಧು ಬಳಗ ಹೆಂಡಿರು ಮಕ್ಕಳು ತೊತ್ತು ಬಂಟರುಗಳಿಗೆ ಒಬ್ಬನೇ ಗುರುವು, ಒಂದೇ ದೀಕ್ಷೆಯಾದಡೆ ಅತ್ಯಂತ ಉತ್ತಮ ನೋಡ, ಪತಿಪತ್ನಿ ಭ್ರಾತೃಪುತ್ರ ದಾಸ್ತ್ಯೋ ಗೃಹಚರಾಶ್ಚಯೇ ಏಕೈವ ದುಸ್ತೇಷಾಂ ದೀಕ್ಷೈಕಾದು ವಿಶೇಷತೆ. ಇದಲ್ಲದೆ ಬಹುಮುಖದ ಗುರು ಬಹುಮುಖದ ದೀಕ್ಷೆಯಾದರೆ ಅಘೋರ ನರಕ ತಪ್ಪದಯ ಅಖಂಡೇಶ್ವರ. ನೋಡಿ, ಅದನ್ನ ಸೂಕ್ಷ್ಮಾಗಮ ಹೇಳುತ್ತೆ, ಪಿತೃ ಭ್ರಾತೃ ಕಲತ್ರಾಣ ಪುತ್ರಾದೀನಾಂ ತಥೈವ ಚ ದೀಕ್ಷಾ ಶಿಕ್ಷ ವಿಧಾನಾರ್ಥಂ ಏಕೈವ ಗುರುರ್ಭವೆ ಗುರವೋ ಯತ್ರ ಬಹವೋ ಭವಂತ್ಯನ್ಯೋನ್ಯವೇದತಃ ವೀರಶೈವ ಸದಾಚಾರ ಸ್ತತ್ರ ನಾಸ್ತಿ ನಿಶ್ಚಯ. ಸೂಕ್ಷ್ಮಾಗಮ ಸ್ಪಷ್ಟವಾಗಿ ಹೇಳ್ತಾ ಇದೆ. ಅಂದ್ರೆ ಯಾತಕ್ಕೋಸ್ಕರ ಒಂದು ಕುಟುಂಬದಲ್ಲೇ ಇರ್ತಕ್ಕಂಥ ಎಲ್ಲ ಸದಸ್ಯರಿಗೂ ಒಬ್ಬನೇ ಗುರು ದೀಕ್ಷೆ ನೀಡಬೇಕು. ಇಲ್ಲಿ ಮುಖ್ಯವಾಗಿರ್ತಕ್ಕಂಥ ಕಾರಣ ಏನು, ವೀರಶೈವದಲ್ಲಿ ಸಾಮಾನ್ಯವಾಗಿ ನಾವು ಗೋತ್ರ ಸೂತ್ರಗಳನ್ನು ಏನು ಹೇಳ್ತೀವಲ್ಲ, ಗೋತ್ರ ಯಾವಾಗಲೂ ಕೂಡ ನಾವು ಬ್ರಾಹ್ಮಣಾದಿಗಳಲ್ಲಿ ಏನಾಗುತ್ತೆ ಅಂದ್ರೆ ಅದು ಋಷಿಯ ಗೋತ್ರ. ಅವರು ಈ ಕೃತಿಯ ಲೋಕಾರ್ಪಣೆಯನ್ನ ಈ ಪೂಜ್ಯರ ಪುಣ್ಯಸ್ಮರಣೆಯ ಸಂದರ್ಭದಲ್ಲಿ ಲೋಕಾರ್ಪಣೆ ಮಾಡಿದಂತಹ ಎಲ್ಲ ವ್ಯವಸ್ಥಾಪಕ